ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕುಟುಂಬ ಬುದ್ಧನ ತತ್ವಗಳನ್ನ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತೇವೆ. ಅದರ ಹಿನ್ನೆಲೆಯಲ್ಲಿ ದಲೈ ಲಾಮಾ ಅವರು 14ನೆಯ ಲಾಮಾ. ಹಾಗಾಗಿ ಅವರ ಬಗ್ಗೆ ಬಹಳ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಅವರು ಯಾವಾಗ ಕರ್ನಾಟಕಕ್ಕೆ ಬಂದಾಗೆಲ್ಲ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತೇನೆ. ಈ ಬಾರಿ ಅವರು ಬೆಂಗಳೂರಿನಲ್ಲಿ ಇರಲಿಲ್ಲ. ಅವರು ಇಲ್ಲಿಗೆ ನೇರವಾಗಿ ಬಂದು ಇಲ್ಲಿ ಸುಮಾರು 15 ದಿವಸಗಳಿಂದ ಇಲ್ಲೇ ಇದ್ದಾರೆ. ಅದು 7 ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಅವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದೆ ನಾನು ಮತ್ತು ನಮ್ಮ ಶ್ರೀಮತಿಯವರು. ಭಾಳ ಸಂತೋಷ ಆಗಿದೆ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು. ಈಗಾಗಲೇ ಅವರಿಗೆ 90 ವರ್ಷ ದಾಟಿದ್ದಾರೆ. ಇನ್ನೂ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯನ ಕೊಡಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಡೀ ವಿಶ್ವಕ್ಕೆ ಒಂದು ರೀತಿಯ ಶಾಂತಿಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಬಗ್ಗೆ ಅಪಾರವಾದ ಗೌರವವನ್ನು ನಾನು ಇಟ್ಕೊಂಡಿದ್ದೇನೆ. ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದು ಅವರು ಇಲ್ಲಿ ಏನು ಈ ಟಿಬೆಟಿಯನ್ ಕಾಲೋನಿ ಇದೆ, ಇಲ್ಲಿಗೆ ಬಂದು ಅವರಿಗೆಲ್ಲ ಟಿಬೆಟಿಯನ್ಸ್ಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಪಾರವಾದ ಗೌರವದೊಂದಿಗೆ ಅವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇಲ್ಲ, ಪ್ರಾರ್ಥನೆ ಅಂದರೆ ಶಾಂತಿ, ನೆಮ್ಮದಿ. ನಮಗೆಲ್ಲ ಮನಸ್ಸಿಗೆ ನೆಮ್ಮದಿ ಇರಬೇಕಲ್ಲ, ಅದಕ್ಕಾಗಿ ನೆಮ್ಮದಿ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಸೆಂಟ್ರಲ್ ಮಿನಿಸ್ಟರ್ ಕೂಡ ಬಂದಿದ್ರು, ನೀವು ಬಂದಾಗ ಏನು ವಿಶೇಷ ಸರ್? ಗೊತ್ತಿಲ್ಲ ನನಗೆ. ಅವ್ರು ಬಂದಿದ್ದು ಈಗ ಇಲ್ಲಿ ಬಂದ ಮೇಲೆ ಹೇಳಿದ್ರು. ಅವ್ರು ಭೇಟಿ ಮಾಡಲಿಲ್ಲ. ಓಕೆ ಸರ್, ಹೆಚ್ಚಿನದಾಗಿ ಜೀವ ಬೆದರಿಕೆ ಕೂಡ ಇದೆ. ಹಾಗಾಗಿ ಸೆಂಟ್ರಲ್ ಸೆಕ್ಯೂರಿಟಿ ಕೂಡ ಅಲ್ಲ, ಅವರಿಗೆ ಮೊದಲಿನಿಂದಲೂ ಕೂಡ ಟಿಬೆಟಿಯನ್ ಏನು ಟಿಬೆಟ್ ಅಂತ ಒಂದು ದೇಶ ಇತ್ತು, ಅದನ್ನು ಚೈನಾದವರು ಆಕ್ಯುಪೈ ಮಾಡ್ಕೊಂಡ ಮೇಲೆ ಅವರೆಲ್ಲ ಈ ಭಾರತಕ್ಕೆ ಬಂದಿದ್ದು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರ ಆಹ್ವಾನ ಮಾಡಿ ರೆಫ್ಯೂಜಿ ಸ್ಟೇಟಸ್ ಕೊಟ್ಟು ಅವರಿಗೆ ಅಲ್ಲಿಂದ ಇಲ್ಲಿವರೆಗೂ ಇದ್ದಾರೆ. ಸುಮಾರು ಇಲ್ಲಿ ಭಾಗದಲ್ಲಿ ಒಂದು ನನಗೆ ತಿಳಿದಾಗೆ ಒಂದು 30-40 ಸಾವಿರ ಜನ ಇಲ್ಲಿದ್ದಾರೆ ಅಂತ ಹೇಳಿ ಕೇಳಿದೆ. 2 ಸೆಟ್ಲ್ಮೆಂಟಲ್ಲಿ. ನಮ್ಮಲ್ಲಿ 5-6 ಸೆಟ್ಲ್ಮೆಂಟ್ ಇದೆ ಕರ್ನಾಟಕದಲ್ಲಿ, ಮುಂಡಗೋಡದಲ್ಲಿ, ಹುಣಸೂರಲ್ಲಿ, ಇಲ್ಲಿ ಎಲ್ಲ ಕಡೆ. ಹಾಗಾಗಿ ಅವರೆಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ. ಅವರಿಗೆ ಮೊದಲಿಂದನೂ ಕೂಡ ಒಂದು ರೀತಿಯ ಜೀವ ಬೆದರಿಕೆ ಇದೆ. ಅದನ್ನ ಬಗ್ಗೆ ಕೇಂದ್ರ ಸರ್ಕಾರದವರು ವಿಶೇಷವಾದಂಥ ಸೆಕ್ಯೂರಿಟಿಯನ್ನು ಅವರಿಗೆ ಕೊಟ್ಟಿರ್ತಾರೆ. ರಾಜ್ಯಕ್ಕೆ ಬಂದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೂಡ ನಮ್ಮ ಪೊಲೀಸ್ ಫೋರ್ಸ್ ಕೂಡ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರೆ. ಯಾಕೆಂದರೆ ಈ ಈಸ್ ಟ್ರೀಟೆಡ್ ಆಸ್ ಎ ಸ್ಟೇಟ್ ಗೆಸ್ಟ್. ಅದರಿಂದ ಅದನ್ನು ಖಂಡಿತವಾಗಿ ಯಾವಾಗಲೂ ಬೋರ್ಡ್ ಮಾಡ್ತಾರೆ. Okay, sir. Sir, how many times do you have audience of His Holiness, and how do you feel this time? Any particular feeling? I always, whenever he comes to Bangalore and Karnataka, I always go and take his blessing. This is probably 7th or 8th time I am meeting him, and many a times we have exchanged our Buddhist philosophies, and I have been associated with the Tibetan educational institutions when I was a higher education minister. In fact, His Holiness and myself inaugurated the Bangalore educational institutions also. I always have great respect to him and his philosophies. My family follows Buddhist philosophies, and hence I have something in common. ಸರ್, ಅವರ ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿ ಕಾಣಿಸ್ತಾರೆ. ಓಕೆ. ಇತ್ತೀಚೆಗೆ ಸ್ವಲ್ಪ ನೀ ಪೇಯ್ನು ಮತ್ತು ಅದೆಲ್ಲ ಆದದ್ರಿಂದ ಸ್ವಲ್ಪ ಏಜ್ ಫ್ಯಾಕ್ಟರು, 90 ವರ್ಷದ ನಂತರ ಸ್ವಾಭಾವಿಕವಾಗಿ ಏಜ್ ಫ್ಯಾಕ್ಟರ್ ಇದ್ದೇ ಇರುತ್ತಲ್ಲ. ಹಾಗಾಗಿ ಅವರು ಆರೋಗ್ಯವಾಗಿರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.